ಛೇ 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 ಚಂದ್ರು, ಬಿಟ್ಟಿಯಾಗಿ ತಿಂದು ಬಿಕಾರಿಯಾಗಿ ತಿರ್ಗಾಡ್ಕೊಂಡಿದ್ದ ಆ ಸಸಿ ಮನೆ ಬಿಟ್ಟು ಹೋದ್ರೆ ನಿಮ್ ಕಣ್ಣಲ್ಲಿ ನೀರು. ಶಶಿಯ ಬಗ್ಗೆ ಅಷ್ಟು ಉಗ್ರವಾಗಿ ಮಾತನಾಡಬೇಡ. ತ್ರಿನೇತ್ರ, ಶಶಿಯ ಬಗ್ಗೆ ಅಷ್ಟೊಂದು ಉಗ್ರವಾಗಿ ಮಾತನಾಡಬೇಡ. ಇವತ್ತು ನಿಮ್ಮಿಂದ, ನಿಮ್ಮ ಕುತಂತ್ರದಿಂದ ಅವನು ಮನೆ ಬಿಟ್ಟು ಹೋಗಿರಬಹುದು. ಅವನು ಭಿಕಾರಿನೇ ಆಗಿರಬಹುದು. ಈ ಮನೆಗೆ ಆಧಾರ ಸ್ತಂಭವಾಗಿದೆ ಅನ್ನೋದನ್ನ ನೀವು ಯಾರು ಮರಿಬೇಡಿ. ಏನಂದ್ರೆ ಮತ್ಯಾಕೆ ಅವ್ರನ್ನ ಕಳ್ಸಿದ್ರಿ? ಅವ್ರನ್ನೇ ಉಳಿಸ್ಕೋಬೇಕಾಗಿತ್ತು, ನನ್ನನ್ನೇ ಕಳಿಸ್ಬೇಕಾಗಿತ್ತು. ಸಾಕ್ಷಿ, ಮಾತಿಗೂ ಚುಚ್ಚಿ ಚುಚ್ಚಿ ಮಾತನಾಡಬೇಡವೇ? ಹೆಣ್ಣು ಮನೆ ಬೆಳಗುವ ನಂದ ದೀಪವಾಗಬೇಕೆ ಹೊರತು ಮನೆ ಸುಡುವ ಕೊಳ್ಳಿ ಆಗಬಾರದು ಕಣೆ. ಆಯ್ತಲ್ಲ, ನಿಮ್ಮಿಂದ, ನಿಮ್ಮ ಕುತಂತ್ರದಿಂದ ನನ್ನ ತಮ್ಮ ಮನೆ ಬಿಟ್ಟು ಹೋದ್ನಲ್ಲ, ಯಾಕೆ ಅವನ ಬಗ್ಗೆ ಮಾತಾಡ್ತೀರಾ? ಅಯ್ಯೋ, ಈ ನಿಮ್ಮ ವಿಚಿತ್ರ ವರ್ತನೆಯಿಂದ ನನ್ನ ತಲೆ ಸಿಡಿದು ಹೋಗ್ತದೆ. ಈ ಮನೆಯಲ್ಲಿ ನನಗೆ ನೆಮ್ಮದಿ ಇಲ್ಲ. ನಾನು ನೆಮ್ಮದಿಗೋಸ್ಕರ ಹೊರಗಡೆ ಹೋಗ್ತೀನಿ. ಎಲ್ಲಾ ಗಂಡಸಿಗೂ ಮನೆಯಲ್ಲಿ ಇರುತ್ತೆ ನೆಮ್ಮದಿ, ಆದ್ರೆ ನನ್ ಗಂಡ ಅನ್ನಿಸ್ಕೊಂಡಿರೋನ್ಗೆ ಹೊರಗಡೆ ನೆಮ್ಮದಿ ಸಿಗುತ್ತೆ. ಅಬ್ಬಾ, ಅಂತೂ ಇಂತೂ ನನ್ನ ಆಸೆ ನೆರವೇರಿತು. ನಾನ್ ಏನ್ ಅನ್ಕೊಂಡಿದ್ನೋ ಅದನ್ನ ಮಾಡಿದೆ. ಒಟ್ನಲ್ಲಿ ನನ್ನ ಮಾತನ್ನ ಅವ್ರು ಚೆನ್ನಾಗಿ ಕೇಳಿದ್ರು. ನೋ ಸಾಕ್ಷಿ, ನೋ. ಅವರು ನಂಬಿಸ್ಲಿಲ್ಲ, ನೀನು ನಂಬಿಸ್ದೆ. ರಾವಣನ ಸಂಹಾರಕ್ಕೆ ಸೀತೆ ಹುಟ್ಟಿದ್ಲು, ಕೀಚಕನ ವಧೆಗೆ ದ್ರೌಪದಿ ಜನ್ಮ ಎತ್ತಿದ್ಲು. ಹಾಗೇನೆ ಈ ಮನೆಗೆ ಸನಿ ಆಗಿದ್ದ ಆ ಸಸಿ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಬಲಗಾಲಿಟ್ಟು ಒಳಗ್ ಬಂದ್ಲು ಈ ನನ್ನ ಸಾಕ್ಷಿ. ಒಟ್ನಲ್ಲಿ ನಾನ್ ಅನ್ಕೊಂಡಿರೋದು ನಿರ್ವಹಿತಲ್ಲ. ಇನ್ನು ನಾನ್ ಅನ್ಕೊಂಡ ಹಾಗೆ ನನ್ನ ಸಾಮ್ರಾಜ್ಯನ ನಾನೇ ಸ್ಥಾಪಿಸ್ಕೋಸ್ಕರ. ನೋ ಸಾಕ್ಷಿ, ನೋ. ಕವಲೊಡೆದ ರೊಂಬೆ ಕೊಂಬೆಗಳಲ್ಲಿ ನೀನು ಒಂದನ್ನ ಮಾತ್ರ ಕೆಡವಿದ್ಯಾ. ಇನ್ನುಳಿದ ರವಿ, ಸಂಧ್ಯಾ ಎಂಬ ರೆಕ್ಕೆ ಪುಕ್ಕಗಳು ಹಾಗೇ ಇವೆ. ನೀನು ಹೇಗಾದ್ರೂ ಮಾಡಿ ಅವನ್ನು ಕೆಡವಿದ್ರೆ ಮಾತ್ರ ಈ ಮನೆಗೆ ನೀನು ಮಹಾರಾಣಿ ಆಗ್ತೀಯ. ಇಲ್ಲ ಅಂದ್ರೆ ಈ ನಿನ್ನ ದಾಸಿಯ ಪಟ್ಟ ನಿನಗೆ ಕಟ್ಟಿಟ್ಟ. ನೋ, ನಾನು ಈ ಮನೆ ದಾಸಿಯಾಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಮನೆ ರಾಣಿ ಆಗ್ಬೇಕು. ಈ ಮನೆ ಮಹಾರಾಣಿ ಆಗ್ಬೇಕಂದ್ರೆ ನಾನೇನ್ ಮಾಡ್ಬೇಕು ತ್ರಿನೇತ್ರ? ಇವನು ತ್ರಿನೇತ್ರ ಛತ್ರಿನ ಕತ್ರಿ ಮಾಡಿ ಕತ್ರಿಯಿಂದ ಹತ್ರಿ ಹೊಡೆದು ಕುತಂತ್ರ ಮಾಡ್ತೀನಿ. ಸಾಕ್ಷಿ, ಇದು ಹುಚ್ಚು ಹಿಡಿಯೋ ಅಚ್ಚ ಕಷಾಯ. ಇದನ್ನ ಹೇಗಾದ್ರೂ ಮಾಡಿ ಆ ರವಿ ಹೊಟ್ಟೆ ಒಳಗೆ ಒಂದು ಸಲ ಸೇರಿಸಿದ್ರೆ ಅವನ ಕತೆ ಮಟ್ಟ. ಆಮೇಲೆ ಈ ಮನೆಗೆ ನೀನು ಮಹಾರಾಣಿ ಆಗ್ತೀಯ. ಅದ್ ಸರಿ, ಈ ಹುಚ್ಚು ಪುಡಿನ ಆ ಹುಚ್ಚನ್ಗೆ ಕೊಡ್ಸೋರು ಯಾರು? ಯಾರು ಯಾರು ಈ ಮನೆಗೆ ಒಡತಿ ಆಗ್ಬೇಕು ಅನ್ಕೊಂಡಿದ್ದಾರೋ ಅವರು. ಯಾರು ಅಣ್ಣ ತಮ್ಮ ತಂಗಿಯರ ಮಧ್ಯೆ ಬೆಂಕಿ ಹಚ್ಚಿ ಈ ಮನೆಯ ಸರ್ವನಾಶ ಮಾಡಿದ್ರು ಅವರು. ಯಾರು ಸಬಲೆಯಾಗಿ ಬಂದು ಸಬಲೆ ಆಗಬೇಕೆಂದು ಕಂಕಣ ತೊಟ್ಟು ನಿಂತಿರುವರೋ ಅವರು.
ನೋ, ಇದು ಖಂಡಿತ ಸಾಧ್ಯನೇ ಇಲ್ಲ. ನಾನು ಈ ಕೆಲಸ ಮಾಡಲ್ಲ. ಸಾಕ್ಷಿ, ಯಾಕೆ ಒಂದಾನೊಂದು ಕಾಲದಲ್ಲಿ ಪ್ರಿಯತಮನಾಗಿದ್ದ ರವಿಗೆ ಹೇಗಪ್ಪ ಔಷಧಿ ಕೊಡಿಸೋದು ಅಂತ ಹಿಂದೆ ಮುಂದೆ ನೋಡ್ತಾ ಇದೀಯಾ? ನೋಡಿ, ಅದೆಲ್ಲ ಮುಗಿದೋದ್ ಕತೆ. ಆಗ ಅವ್ನು ನನ್ನ ಪ್ರೇಯಸಿ ಆಗಿದ್ದ ನಿಜ. ನಾನು ಯಾವಾಗ ಈ ಮನೆ ಸೊಸೆಯಾಗಿ ಬಂದು ಆಗಿಂದ ಅವನು ನನಗೆ ತಾಯಿ ಸ್ಥಾನ ಕೊಟ್ಟು ಪೂಜೆ ಮನೋಭಾವದಿಂದ ನೋಡ್ತಿದ್ದಾನೆ. ಅಂತವನಿಗೆ ನಾನು ಹೇಗೆ ಈ ಹುಚ್ಚಿನ ಕುಡಿ? ಸಾಕ್ಷಿ, ಯಾರು ತಾಯಿ ಯಾರ ಮಗ? ಗರ್ತಿನ ಸೂಳೆ ಮಾಡಿ ಎತ್ತು ತಾಯಿನ ತಲೆ ಹೊಡೆಯ ಈ ಕಾಲದಲ್ಲಿ ತಾಯಿ ಮಗ ಸೆಂಟಿಮೆಂಟ್ ಬಗ್ಗೆ ನೀನ್ ನನ್ನ ಹತ್ರ ಮಾತಾಡ್ತೀಯ? ಅಂತ ಮಹಾನ್ ತಾಯಿ ಕೈಯಾದು ತನ್ನ ಕೈಯಾರೆ ತನ್ನ ಮಗ ಪ್ರಹ್ಲಾದನಿಗೆ ತನ್ನ ಕೈಯಾರ ವಿಷ ಕುಡಿಸೋದಲ್ಲ, ಅವಳ ಕನೆ ಮಹಾನ್ ತಾಯಿ. ಆದ್ರೆ ನೀನು ನಿನ್ನ ಮೈದುನನಿಗೆ ಕೇವಲ ಹುಚ್ಚುಡಿಯ ಕಷಾಯ ಕುಡಿಸೋದಕ್ಕೆ ನೀನು ಇಷ್ಟೊಂದು ಹಿಂದೆ ಮುಂದೆ ನೋಡ್ತಾ ಇದೀಯ. ಆದ್ರೂ ನನ್ಗೆ ಯಾಕೋ ತುಂಬಾ ಭಯ ಆಗುತ್ತೆ. ಸಾಕ್ಷಿ, ನಿನಗೆ ಭಯ? ಜಾತ್ರೆಯಲ್ಲಿ ಮಾತ್ರ ನುಂಗಿ ಯಾತ್ರೆ ಕಳಿಸೋ ಈ ನನ್ನ ಸಾಕ್ಷಿಗೆ ಭಯ? ನೋಡ್ ಸಾಕ್ಷಿ, ಈ ಮನೆಯಲ್ಲಿ ನೀನು ಎರಡೊತ್ತಿನ ತುತ್ತಿನ ಮಗಳಾಗಿರ್ತೀಯೋ ಅಥವಾ ಈ ಮನೆಗೆ ಮಹಾರಾಣಿಯಾಗಿ ಮೆರಿತೀಯೋ ಯೋಚನೆ ಮಾಡು. ಆದ್ರೆ ಒಂದು, ಇದರಲ್ಲಿ ನನ್ನ ಬಲವಂತ ಏನಿಲ್ವಲ್ಲ. ನೋಡಿ, ನೀರಿಗಿಳಿದ ಮೇಲೆ ಮಳೆ ಯಾವುದು ಚಳಿ ಯಾವುದು? ನಾನು ನಿಮ್ಮನ್ನು ನಂಬಿದ್ದೀನಿ, ನಾನೇ ಕೊಡ್ತೀನಿ, ಕೊಡಿ. ದಟ್ ಈಸ್ ಸಾಕ್ಷಿ. ಇದು ಕಣೆ ನೀರ ಹೆಣ್ಣಿನ ಧೀರ ನುಡಿ ಅಂದ್ರೆ. ಸರಿ, ಇದನ್ನ ಹಾಲಲ್ಲಿ ಬೆರೆಸಿ ನಾನ್ ಕೊಟ್ರೆ ಅವ್ನು ನಿಜವಾಗ್ಲೂ ಕುಡಿತಾನ? ಸಾಕ್ಷಿ, ಕುಡಿತಾನ? ನೋಡೋ, 21ನೇ ಶತಮಾನದ ನಾಗರಿಕ ನಾರಿಯಿಂದ ಎಂತಹ ಪ್ರಶ್ನೆ. ಕುಡಿತಾನ? ಕುಡಿತಾನೆ. ಈ ನಿನ್ನ ತಳುಕು ಬಳುಕು ಯೌವನದಿಂದ ಆ ರವಿಗೆ ಬಲೆ ಬೀಸು. ಕಣ್ಣೋಟನ ಗುರಿಯಾಗಿಟ್ಕೊಂಡು ಬುದ್ಧಿನ ಆಯುಧ ಮಾಡಿ ಮನಸ್ಸೋ ಇಚ್ಛೆ ಎಂಬ ಧೈರ್ಯದಿಂದ ಸ್ವಚ್ಛವಾಗಿ ಹೇಳಿದ್ರೆ ನಿಚ್ಚಳವಾಗಿ ಕುಡುದೇ ಕುಡಿತಾನೆ. ಸಾಕ್ಷಿ, ಅದು ನಿನ್ನಂತಹ ಕಲಾ ಪ್ರವೀಣೆಗೆ ನಾನು ಹೇಳ್ಕೊಡ್ಬೇಕೇನು? ಸರಿ, ನಾನೇ ಕೊಡಿಸ್ತೀನಿ. ನಿನಗೆ ನಂಬಿದ್ದೀನಿ. ಹಾಲ್ಗಾದ್ರೂ ಹಾಕು, ನೀರ್ಗಾದ್ರೂ ಹಾಕು, ನಾನಿನ್ ಬರ್ತೀನಿ. ಹೋಗು ಸಾಕ್ಷಿ, ಹೋಗು. ಈ ತ್ರಿನೇತ್ರ ಇದುವರೆಗೂ ಯಾರನ್ನು ಹಾಲಲ್ಲೂ ಹಾಕಿಲ್ಲ, ಹಾಗಂತ ನಾನು ನೀರಲ್ಲೂ ಹಾಕಲ್ಲ. ನೀನೇ ಬಂದು ಬೀಳ್ತೀಯ. ಅದಕ್ಕೆ ಕಣೆ ಹೇಳೋದು, ಅನ್ನ ಕಾಣ್ದೇ ಇರೋರಿಗೆ ಅಧಿಕಾರ ಬಂದ್ರೆ ಏನಾಗುತ್ತೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ಗುಟುಕು ಗಂಜಿಗೂ ಗತಿ ಇಲ್ಲದ ನಿನ್ನ ಆ ಸಂಧ್ಯಾ ಈ ಮನೆಯ ಸಿರಿಗೆ ಮಹಾರಾಣಿಯಾಗಿ ಮಾಡಿದ್ಲು. ಆದ್ರೆ ಸಿರಿ ಬಂದ ನೀನು ನನ್ನ ಕೈ ತಾಳಕ್ಕೆ ನಿನ್ನ ಲಯವನ್ನೇ ಕಳ್ಕೊಂಡೆ. ಲಯ ಕಳ್ಕೊಂಡ ನೀನು ನನ್ನ ಕೈ ತಾಳಕ್ಕೆ ಆಡಿ ಕುಣಿಬೇಕು. ಆದ್ರೆ ಅದರ ಲಾಭನ ನಾನೇ ಪಡ್ಕೋಬೇಕು.
ನನ್ನ ಕೈ ತಾಳಕ್ಕೆ ನೀನು ಕುಣಿತೀಯ? ಕುಣಿಲೇಬೇಕು, ನಾನ್ ಕುಣಿಸ್ತೀನಿ ಕಣೆ.